ಇದು ಹಾಲಿಂದ ಮಾಡುವ ಒಂದು ಮಟನ್ ಸಾರು ಬಹಳ ರುಚಿಕರವಾಗಿರುತ್ತೆ ಅಂಡ್ ತುಂಬಾ ಈಸಿ ಮಾಡೋದಕ್ಕೆ. ಬನ್ನಿ ಮಾಡೋಣ. ಪಾನ್ಲಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದಾದ್ಮೇಲೆ 10 ಸಾಂಬಾರ್ ಈರುಳ್ಳಿ ಹಾಗೂ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ. ಹಾಲು ಅಂದ್ರೆ ಅದು ತೆಂಗಿನ ಹಾಲು. ಮಾಡೋದಕ್ಕೆ 1 ಕಪ್ ಕಾಯಿಗೆ 1 ಕಪ್ ನೀರು ಸೇರಿಸಿ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡ್ರೆ ಗಟ್ಟಿಗಿರೋ ಮೊದಲನೇ ಹಾಲು ಸಿಗುತ್ತೆ. ಈಗ ಅದೇ ಕಾಯಿಗೆ ನೀರು ಸೇರಿಸಿ ಮತ್ತೊಂದ್ಸಲ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡ್ರೆ ತೆಳ್ಳಗಿರೋ ಎಣ್ಣೆ ಹಾಲು ಸಿಗುತ್ತೆ. ಇವೆರಡು ಸೈಡ್ಗಿಡಿ. ಈಗ ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಗೂ ಕರಿಬೇವು ಸೇರಿಸಿ ಬಾಡಿಸ್ಕೊಂಡು ಈ ಪುಡಿಗಳು ಸೇರಿಸಿ. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಈಗ ಬೆಂದಿರುವ ಮಟನ್, ಆಲೂಗಡ್ಡೆ ಹಾಗೂ ಎಣ್ಣೆ ಹಾಲು ಸೇರಿಸಿ. ಚಿಕನ್ ಆದ್ರೆ ಹಾಗೆ ಹಾಕಬಹುದು. ಇದೀಗ ಮುಚ್ಚಿಟ್ಟು 15 ನಿಮಿಷ ಬೇಯಿಸಬೇಕು. ಆಮೇಲೆ ಉಪ್ಪು ಖಾರ ನೋಡ್ಕೊಂಡು 1 ಸ್ಪೂನ್ ಫ್ರೆಶ್ ಆಗಿ ಕುಟ್ಟಿರುವ ಕಾಳುಮೆಣಸಿನ ಪುಡಿ ಹಾಗೂ ಮೊದಲನೇ ಹಾಲು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಸ್ಟವ್ ಆಫ್ ಮಾಡಿ ಅಷ್ಟೇ. ಕೊನೆಯದಾಗಿ 1 ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣಸು ಹಾಗೂ ಕರಿಬೇವು ಹಾಕೊಂಡು ಒಂದು ಸಿಂಪಲ್ ಒಗ್ಗರಣೆ ಕೊಟ್ರೆ ರೆಡಿ ಗುರು. ಇದು ಕೇರಳ ಸ್ಟೈಲ್ ರೆಸಿಪಿ ಮಟನ್ ಮಪ್ಪಾಸ್ ಅಂತಾರೆ. ಇದು ಆಪಂ, ದೋಸೆ, ಇಡ್ಲಿ, ರೈಸ್, ಗೀ ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇನ್ನೇನು ನಾಳೆ ಸಂಡೇ ಜೊತೆಗೆ ಈಸ್ಟರ್ ಬೇರೆ. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.